ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಹಾಕಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೋದು. ಇನ್ನು ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ನಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ಕೇಳಿದ್ರು ಸರಳವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ, ತಡ ಮಾಡೋದು ಬೇಡ, ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಈ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ದೀನಿ. ಯಾಕಂದರೆ ನಾವು ಹೆಣ್ಮಕ್ಳು ಏನು ಸಾಮಾನ್ಯ ಅಲ್ಲ, ಎಲ್ಲ ರೀತಿಯಾಗಿರುವಂಥ ಪ್ರಯತ್ನಗಳು. ಯಾರೋ ಒಂದು ಫ್ರೆಂಡ್ ಮಾಡಿದ್ರಪ್ಪ, ಒಂದು 8 ವಾರಗಳ ಪೂಜೆ ನಾವು ಮಾಡೋಣ, ನಮಗೂ ಹಣ ಬರುತ್ತೆ ಅನ್ನುವಂಥದ್ದು, ಅಥವಾ ಉಪವಾಸಗಳನ್ನ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾಗಿರುವಂಥ ರಥದ ಆಚರಣೆಗಳನ್ನ ಮಾಡುವಂಥದ್ದು ಎಲ್ಲವೂ ಕೂಡ ಪ್ರಯತ್ನ ಪಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ಮಹಾಲಕ್ಷ್ಮಿ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ, ನಮ್ಮ ಮನೆಗೆ ಬರ್ತಾ ಇರೋದಿಲ್ಲ, ನಾವು ಹಾಕ್ತಾ ಇರುವಂಥ ಶ್ರಮಕ್ಕೆ ಸರಿಯಾಗಿರುವಂಥ ಎಫರ್ಟ್ಸ್ ಸಿಗ್ತಾ ಇರೋದಿಲ್ಲ ಅಂತಲೇ ಹೇಳ್ಬೋದು. ಮಂದಗತಿನಲ್ಲಿ ಆಗ್ತಾ ಇರುತ್ತೆ, ಬರಬೇಕಾಗಿರುವಂಥ ಹಣ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿ ಬರುವಂಥದ್ದು. ಸೊ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು. ಯಾಕಂದರೆ ಎಲ್ಲ ರೀತಿ ಪ್ರಯತ್ನ ಪಟ್ಟಿರ್ತೀವಿ, ಐಶ್ವರ್ಯ ಮಹಾಲಕ್ಷ್ಮಿ ಪೂಜೆ, ವ್ರತ, ಉಪವಾಸ, ಆಚರಣೆ ಎಲ್ಲವೂ ಮಾಡಿರ್ತೀವಿ. ಆದರೆ ಲಕ್ಷ್ಮಿ ಬರಬೇಕು ಈ ಆಷಾಢ ಮಾಸದಲ್ಲಿ ಅಂತಂದರೆ ಯಾವುದಾದ್ರೂ ಒಂದು ಲಕ್ಷ್ಮಿ ವ್ರತನ ತಿಳಿಸ್ಕೊಡ್ಬೋದಾ ಗುರುಗಳೇ? ಹೇಗೆ ಮಾಡಬೇಕು ಏನು ಅಂಥದ್ದು? ಸಾಫ್ಟಾಗಿ ನಮ್ಮ ಒಂದು ಶ್ರಮಕ್ಕೆ ನಮಗೆ ಬರಬೇಕಾಗಿರುವಂಥ ದುಡ್ಡು ಆದಷ್ಟು ಬೇಗ ಬರುವಂಥದ್ದು. ಇಷ್ಟೇ ಇವತ್ತಿನ ಪ್ರಶ್ನೆ ಗುರುಗಳೇ, ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಭೂನೀಳಾ ಸಮೇತ ಶ್ರೀ ಶ್ರೀನಿವಾಸ ಕೃಪಾಕಟಾಕ್ಷ ಸಿದ್ಧಿರಸ್ತು. ಮನುಷ್ಯ ಅನ್ನುವವ ನೀವು ಕೇಳಿದ ಹಾಗೆ ಈ ವ್ರತಗಳು, ಪೂಜೆಗಳು, ಹೋಮಗಳು, ಯಜ್ಞಗಳು ಇವೆಲ್ಲ ಮಾಡ್ತಾ ಇದ್ದಾರೆ. ಅವರವರ ಕಾರ್ಯಗಳು ಸಿದ್ಧಿಸಲು ಅವರವರ ಆ ಒಂದು ಪೂಜಾ ಫಲಗಳು ಕೂಡ ಯಾವ ರೀತಿಯಾಗಿ ಆಚರಣೆ ಮಾಡಿಕೊಂಡು ಬಂದಿರ್ತಾರೋ, ಕೆಲವರು ಬಹಳ ಮಾಡ್ತಾನೇ ಇರ್ತಾರೆ. ಪಾಪ ಯಾಕೋ ಏನೋ ಅವರದ್ದು ಕೈ ಹಿಡಿದಿಲ್ಲ. ಯಾವ ವ್ರತವೂ ಕೂಡ ಈ 16 ಸೋಮವಾರಗಳ ವ್ರತ ಆಗಿರಬಹುದು, ಮಂಗಳವಾರಗಳಾಗಿರಬಹುದು, ಶುಕ್ರವಾರಗಳಾಗಿರಬಹುದು, ಇವೆಲ್ಲ ಕೂಡ ಪ್ರಯತ್ನಪಟ್ಟು ಸೋತಿದ್ದರೆ ಹಣಕಾಸಿನ ವಿಚಾರದಲ್ಲಿ ಬಹುಶಃ ಅದಕ್ಕೆ ಈ ಆಷಾಢ ಮಾಸವನ್ನು ಹೀಗೂ ಕರೀತಾರೆ. ಆಡಿ ಶುಕ್ರವಾರ ಅಂತ ಏನು ಕರೀತಾರೋ ಅಂತಹ ಆಡಿ ಅನ್ನೋ ಪದದಲ್ಲೇ ಮಹಾಲಕ್ಷ್ಮಿ ಇದ್ದಾಳೆ. ಆ ಆಡಿ ಅನ್ನೋ 2 ಅಕ್ಷರದಲ್ಲೇ, ಆಡಿ ವೆಹಿಕಲ್ ಅಲ್ಲ, ಆಡಿ ಶುಕ್ರವಾರ ಅಂತಕ್ಕಂತಹ ಪದದಲ್ಲೇ ಮಹಾಲಕ್ಷ್ಮಿ ಅಡಕವಾಗಿದ್ದಾಳೆ. ಪ್ರೀತಿಯ ಬಂಧುಗಳೇ, ನೀವೇನಾದರೂ ಅದಕ್ಕೆ ಹೇಳ್ತಾರೆ ಮಾನುಷ ಕರ್ಮಗಳು, ಈ ನಾಮಕರಣ, ಜಾತಕರ್ಮ, ಚೌಲ, ಉಪನಯನ, ಸೀಮಂತ, ಗರ್ಭಾಧಾನ, ವಿವಾಹ ಇವ್ಯಾವೂ ಕೂಡ ಇರೋದಿಲ್ಲ, ಸಾಮಾನ್ಯವಾಗಿರೋದಿಲ್ಲ. ದೈವಿಕ ಪೂಜೆಗಳಿಗೆ ಸಂಬಂಧಪಟ್ಟಾಗ ದೈವಿಕ ಶಕ್ತಿಯನ್ನು ನೀವು ರಿಸೀವ್ ಮಾಡಿಕೊಳ್ಳಲಿಕ್ಕೆ ಈ ಮಾಸ ಹೇಳಿ ಮಾಡಿಸಿದ್ದ ಮಾಸ. ಪ್ರಾರಂಭವನ್ನೇನಾದರೂ ಈ ಮಾಸದಲ್ಲಿ ಮಾಡ್ತೀವಿ ಅಂತಂದರೆ ಅತ್ಯಂತ ಶೀಘ್ರಗತಿಯ ಫಲವನ್ನು ಪಡ್ಕೊಳ್ತಾರೆ. ಅದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು. ಒಟ್ಟಾರೆ ಮನೆಗೆ ಅವರ ನಿರೀಕ್ಷೆಯಂತೆ ಹಣ ಬರಬೇಕಾದರೆ, ಅವರ ನಿರೀಕ್ಷೆಯಂತೆ ಅವರ ಕೆಲಸಗಳು ಆಗಬೇಕಾದರೆ ಯೂಹ ಲಕ್ಷ್ಮಿ ಅಂತ ಇದೆ. ಈ ಯೂಹ ಲಕ್ಷ್ಮಿ ಪೂಜೆ ಅಂತ, ಯೂಹ ಇನ್ನೊಂದು ಪದ ಹೇಳ್ತಾರೆ, ಚಕ್ರ ಯೂಹ ಅನ್ಕೊಡಿ, ಚಕ್ರ ತೆಗೀರಿ ಅದರಲ್ಲಿ. ಆ ರೀತಿಯಾಗಿ ಯೂಹ ಲಕ್ಷ್ಮಿ ಅಂತ ಯೂಹ ಅಂತಂದರೆ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನು ಯೂಹ ಲಕ್ಷ್ಮಿ ಅಂತ ಕರೀತಾರೆ. ಅನೇಕ ದಳಗಳಿಂದ ಕೂಡಿರ್ತಕ್ಕಂತಹದ್ದು. ಅಂತಹ ಮಹಾಲಕ್ಷ್ಮಿಯನ್ನು ನೀವೇನಾದರೂ ನಾನು ಹೇಳಿದ ಹಾಗೆ ಈ ತಿರುಪತಿ ಈ ವರಾಹಸ್ವಾಮಿಯ ದೇವಾಲಯದ ಪಕ್ಕ ಇರತಕ್ಕಂತಹ ಆ ಒಂದು ಪುಷ್ಕರಣಿ ಸ್ನಾನವನ್ನು, ಆ ಕಲ್ಯಾಣಿಯ ಸ್ನಾನವನ್ನು ಮಾಡಿ ಆ ಕಟ್ಟೆ ಹತ್ರ ಕುಳಿತುಕೊಂಡು ಈ ಮಂತ್ರವನ್ನು ಹೇಳ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಪ್ರಾರಂಭಿಸ್ತಕ್ಕಂತಹದ್ದನ್ನು ಮಾಡುತ್ತಾ ನಂತರ 9 ಶುಕ್ರವಾರ ನಾನು ಪದೇ ಮಾಡುತ್ತೀನಿ ಅನ್ನೋರು ಮಾಡ್ತಾ ಬನ್ನಿ. ಯಾರ್ಯಾರಿಗೆ ಸಾಧ್ಯವಾಗದೆ ತಿರುಪತಿಗೆ ಹೋಗಲಿಕ್ಕೆ ಕಲ್ಯಾಣಿ ಸ್ನಾನ ಮಾಡೋದು, ನಾನು ಕೊಡೋ ಈಗ ಯೂಹಲಕ್ಷ್ಮಿ ಮಂತ್ರವನ್ನು ಹೇಳ್ಕೊಳ್ತಕ್ಕಂತಹದ್ದು, ಆನಂತರ ದರ್ಶನ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ಬರ್ತಾ ಇರ್ತೀರಿ. ಈ ಶುಕ್ರವಾರದಿಂದ ಈ ಶುಕ್ರವಾರದೊಳಗೆ ಪರೀಕ್ಷೆ ಮಾಡಿ.
ನಮಗೆ ತಿರುಪತಿ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋರು ನಿಮ್ಮ ಮನೆಯ ಅಕ್ಕಪಕ್ಕ ಇರತಕ್ಕಂತಹ ದೇವಸ್ಥಾನದಲ್ಲಾದರೂ ಕೂಡ ಮಾಡ್ತಕ್ಕಂಥದ್ದು. ಆದರೆ ಇಲ್ಲೊಂದು ಷರತ್ತು ವಿಧಿಸಲಾಗಿದೆ. ಏನಂತಹ ಷರತ್ತು ಅಂತಂದರೆ, ನೀವು ಯಾವ ಶುಕ್ರವಾರ ಎಲ್ಲಿ ಪ್ರಾರಂಭಿಸ್ತೀರೋ ಮತ್ತೆ ಶುಕ್ರವಾರ ಅದೇ ಜಾಗದಲ್ಲಿ ಕುಳಿತು ನೀವು ಆ ಪಾರಾಯಣವನ್ನು ಮಾಡಬೇಕಾಗತ್ತೆ. 1000 ಬಾರಿ ಆ ಮಂತ್ರ ಜಪವನ್ನು ಆ ಶುಕ್ರವಾರ ಒಂದೇ ಟೈಮ್, ಒಂದೇ ಸಂದರ್ಭ. ಈಗ ಶುಕ್ರವಾರ 4 ಗಂಟೆಯಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದ ಆ ಬ್ರಾಹ್ಮಿ ಲಗ್ನದ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ಬಹುದು. ಅಥವಾ ಅದೇ ಶುಕ್ರವಾರ 9 ರಿಂದ 10 ಒಳಗಡೆ ಅಮೃತಗಳಿಗೆ ಬರುತ್ತೆ. ಆ ಅಮೃತವಾಗಿರ್ತಕ್ಕಂಥ ಸಮಯ, ಆ ಸಮಯದಲ್ಲಾದರೂ ಕೂಡ ನೀವು ಹೇಳ್ಕೊಳ್ತಕ್ಕ ಈ ರೀತಿ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಆ ಸಮಯವನ್ನು ನಿಮ್ಮ ಅನುಕೂಲಕ್ಕೆ ಇರುವಂಥ ಸಮಯದಲ್ಲಿ ನೀವು ಮಾಡ್ತೀನಿ ಅಂತಂದರೆ, ಪ್ರತಿ ಶುಕ್ರವಾರ ಅದೇ ಜಾಗ, ಪ್ರತಿ ಶುಕ್ರವಾರ ಅದೇ ಸಮಯವನ್ನು ಅನುಸರಿಸ್ತೀನಿ ಅಂತಂದರೆ ಇದರಲ್ಲಿ ಎಲ್ಲಿ ಕೂಡ ಬದಲಾವಣೆ ಬರಬಾರದು. ಇದನ್ನು ಮಾಡಿಕೊಳ್ಳಿ. 1000 ಜಪ, 1000 ನೆಕ್ಸ್ಟ್ ಶುಕ್ರವಾರ ಕೂಡ. ನೀವು ಒಂದು ಶುಕ್ರವಾರ 3000 ಜಪಿಸ್ತೀನಿ ಅಂತಂದರೆ ನೆಕ್ಸ್ಟ್ ಶುಕ್ರವಾರ ಕೂಡ 3000. ಇಲ್ಲಿ ಸ್ವಲ್ಪ ಕಟ್ಟಪ್ಪಣೆಗಳಿದೆ ಈ ಯುಹಲಕ್ಷ್ಮಿಗೆ. ಇಷ್ಟನ್ನು ಮಾಡ್ತೀನಿ ಅಂತಂದರೆ 9 ಶುಕ್ರವಾರಗಳು ಅದು ಯಾವುದು ನಿಮಗೆ ಅಡ್ಡಗೋಡೆಯಾಗಿ ತಡೆಗೋಡೆಯಾಗಿತ್ತೋ, ಕೋರ್ಟಿನ ಕೇಸಿಂದ ಆ ಜಮೀನು ಗೆದ್ದು ನಿಮಗೆ ಹಣ ಬರಬೇಕಾಗಿತ್ತಾ, ಬರುವಂಥದ್ದು. ಅಥವಾ ನೀವು ಇನ್ಯಾರಿಗೋ ಕೊಟ್ಟು ಕೈ ಸುತ್ಕೊಂಡ್ಬಿಟ್ಟಿದ್ರಿ, ಅದನ್ನು ಮಾಡ್ತಾ ಬನ್ನಿ. ಅವನೇ ಬಹುಶಃ ಎಲ್ಲೋ ಒಂದು ಕಡೆ ಭಯಚಿಕಿತನಾಗಿ ಓಡಿ ಬಂದು ನಿಮಗೆ ಸರೆಂಡ್ರಾಗಿ ಅವನು ಕೊಟ್ಟು ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ನೀವೇನು ಬೇಕಾದಷ್ಟು ಪ್ರಾಲಾಪನೆಗಳನ್ನು ಮಾಡಿರ್ತೀರಿ, ಆಲಾಪನೆಗಳು ಮಾಡಿರ್ತೀರಿ, ಬಂದಿರಲ್ಲ. ಆದರೆ ಶುಕ್ರವಾರ, ಈ ಆಷಾಢದ ಶುಕ್ರವಾರ ಪ್ರಾರಂಭ ಮಾಡಿ ಈ ಮಂತ್ರವನ್ನು ಈಗ ನೀವು ಹೇಳಿಕೊಳ್ತೀರಿ. ಇದೀಗ ಆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ಮಂತ್ರವನ್ನು ಚೆನ್ನಾಗಿ ಚಾಚು ತಪ್ಪದೆ ಬರೆದಿಟ್ಟುಕೊಂಡು ಇದನ್ನು ನೀವು ಹೇಳ್ತಾ ಬರ್ತೀರಿ. ಓಂ ಶ್ರೀಂ ಓಂ ನಮಃ ಪರಮಲಕ್ಷ್ಮ್ಯೈ ವಿಷ್ಣು ವಕ್ಷಸ್ಥಿತಾಯೈ ರಮಾಯೈ ಆಶ್ರಿತ ತಾರಕಾಯೈ ನಮೋ ವನ್ಹಿಜಾಯೈ ನಮಃ. ಮತ್ತೊಮ್ಮೆ ಹೇಳ್ತೇನೆ. ಓಂ ಶ್ರೀಂ ಓಂ ನಮಃ ಪರಮಲಕ್ಷ್ಮ್ಯೈ ವಿಷ್ಣು ವಕ್ಷಸ್ಥಿತಾಯೈ ರಮಾಯೈ ಆಶ್ರಿತ ತಾರಕಾಯೈ ನಮೋ ವನ್ಹಿಜಾಯೈ ನಮಃ. ಈ ಮಂತ್ರವನ್ನು ಪ್ರತಿ ಶುಕ್ರವಾರ ದಿವಸ ನೀವು ಯಾವ ಜಾಗದಲ್ಲಿ ಹೇಳ್ತೀರೋ ಅಲ್ಲೇ 1000 ಮಾಡ್ತೀರೋ ಅಥವಾ 3000 ಮಾಡ್ತೀರೋ 9 ಶುಕ್ರವಾರ ಮಾಡಿಕೊಳ್ಳಿ. ಅಥವಾ ನಾನು ಪ್ರತಿನಿತ್ಯ ಹೇಳ್ತೀನಿ ಗುರುಗಳೇ ಅಂತಂದರೆ, ವಾವ್, ಅದ್ಭುತ, ಮಹಾದ್ಭುತ, ಅದು ಪರಮಾದ್ಭುತ, ಅದು ಪರಮಾಶ್ಚರ್ಯ ಆಗ್ತಕ್ಕಂಥದ್ದು. ಒಂದೇ ಜಾಗದಲ್ಲಿ ಕುಳಿತುಕೊಂಡು 48 ದಿನಗಳ ಪರ್ಯಂತ ಮಂಡಲ ಮಾಡ್ತೇನೆ ಅನ್ನೋರಿಗೆ ಮಹಾಲಕ್ಷ್ಮಿ ಗೊತ್ತಿಲ್ಲ, ಅದು ಎಂಥ ಸ್ಥಿತಿಲಿದ್ರೂ ಓಡಿ ನಿಮ್ಮ ಮನೆಗೆ ಬರ್ತಾಳೆ. ಇದು ಆ ಯುಹಲಕ್ಷ್ಮಿಯ ಅದ್ಭುತವಾಗಿರ್ತಕ್ಕಂತಹ, ನಿಮಗೆ ಅನೇಕರಿಗೆ ಅನೇಕ ಫಲ ಕೊಟ್ಟಿರ್ತಕ್ಕಂಥ ಮಂತ್ರ ಇದು. ಇದನ್ನು ಮಾಡಿಕೊಳ್ತೀರಿ, ಅತ್ಯಧಿಕ ಲಾಭದ ಫಲವನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೇ. ಇನ್ನು ಆಷಾಢ ಮಾಸದಲ್ಲಿ ಈ ಒಂದು 9 ಶುಕ್ರವಾರಗಳು ನಾವು ಯುಹಲಕ್ಷ್ಮಿಯ ಮಂತ್ರವನ್ನು ಯಾವ ರೀತಿ ಜಪ ಮಾಡಬೇಕು, ಜೊತೆಗೆ ನಮಗೆ ಸ್ಟ್ರಕ್ ಆಗಿರುವಂಥ ಕೆಲಸ ಕಾರ್ಯಗಳಾಗಿರಬಹುದು, ಅಥವಾ ಆಸ್ತಿ ಅಂತಸ್ತುಗಳು ಬರುವಂಥದ್ದು, ಅಥವಾ ನಮಗೆ ಬರಬೇಕಾಗಿರುವಂಥ ಹಣಕಾಸು ಬರಬೇಕು ಅಂತಂದರೆ ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ಯುಹಲಕ್ಷ್ಮಿಯ ಮಂತ್ರವನ್ನು ಗುರುಗಳು ಭಾಳನೇ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ನಿಮಗೆ ಬರಬೇಕಾಗಿರುವಂಥ ಹಣ ಸ್ಟ್ರಕ್ ಆಗಿದೆ, ಕೆಲಸ ಕಾರ್ಯಗಳಲ್ಲಿ ನಿಮಗೆಲ್ಲೋ ಒಂದು ರೀತಿಯಾಗಿರುವಂಥ ಅಡೆತಡೆಗಳಾಗ್ತಾ ಇದೆ, ತುಂಬಾ ಬ್ರೇಕ್ಸ್ ಆಗ್ತಾ ಇದೆ, ಏನು ಮಾಡಿದ್ರೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತು ಗುರುಗಳು ಕೊಟ್ಟಿರುವಂಥ ಈ ಒಂದು ಒಳ್ಳೆಯ ರೆಮಿಡಿಯ ಮಂತ್ರವನ್ನು ನೀವು ಯಾವ ರೀತಿ ಜಪ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ನ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಬರ್ತಾ ಇದೆ, ನಾನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.